ಒಂದು ಚುನಾವಣೆ ಅಂದ್ರೆ ಅದು ಬರೀ ಗೆಲುವು ಸೋಲಿನ ಲೆಕ್ಕಾಚಾರ ಅಲ್ಲ. ಅದು ಜನರ ಮಾತು, ಅವರ ನಿರೀಕ್ಷೆಗಳು, ಅವರ ಬೇಸರಗಳು ಮತ್ತೆ ಭವಿಷ್ಯದ ಬಗ್ಗೆ ಅವರಿಟ್ಟಿರೋ ನಂಬಿಕೆಯ ಕನ್ನಡಿ. ಬನ್ನಿ, ಇವತ್ತು ನಾವು ಬೆಳಗಾವಿ ಉತ್ತರದ ಆ ಸಂಖ್ಯೆಗಳ ಹಿಂದಿರೋ ಜನರ ಕತೆಯನ್ನ ಅರ್ಥಮಾಡ್ಕೊಳ್ಳೋಣ, ಹಾಗೆ ಉತ್ತಮ ಆಡಳಿತಕ್ಕೆ ಒಂದು ದಾರಿಯನ್ನ ಹುಡ್ಕೊಳ್ಳೋಣ. ಸರಿ, ನಮ್ಮ ಇವತ್ತಿನ ವಿಶ್ಲೇಷಣೆಯ ದಾರಿ ಹೇಗಿದೆ ಅಂತ ನೋಡೋಣ. ಮೊದಲು ರಾಜಕೀಯವನ್ನ ಬದಿಗಿಟ್ಟು ನಮ್ಮ ಉದ್ದೇಶವನ್ನ ಸ್ಪಷ್ಟಪಡಿಸಿಕೊಳ್ಳೋಣ. ಆಮೇಲೆ ಬೆಳಗಾವಿ ಉತ್ತರದ ನೆಲದ ನಾಡಿಮಿಡಿತ ಹೇಗಿದೆ ಅಂತ ತಿಳ್ಕೊಂಡು 2023ರ ತೀರ್ಪು ಏನ್ ಹೇಳ್ತಿದೆ ಅಂತ ಗಮನಿಸೋಣ. ಅಲ್ಲಿಂದ ಸೋಲಿನ ಕಾರಣಗಳನ್ನ ವಿಶ್ಲೇಷಿಸಿ ಜನರ ದೂರುಗಳ ಆಳಕ್ಕೆ ಇಳಿದು ಕೊನೆಗೆ ಭವಿಷ್ಯಕ್ಕಾಗಿ ಒಂದು ಸ್ಪಷ್ಟವಾದ ಆಡಳಿತದ ನೀಲನಕ್ಷೆಯನ್ನ ರೂಪಿಸೋಣ. ನಾವಿಲ್ಲಿ ನೋಡ್ತಿರೋದು ಬರೀ ಅಂಕಿ ಸಂಖ್ಯೆಗಳ ಆಟ ಅಲ್ಲ, ಗೊತ್ತಾ? ಪ್ರತಿಯೊಂದು ಡೇಟಾ ಪಾಯಿಂಟ್, ಪ್ರತಿಯೊಂದು ವೋಟು ಅದು ಜನರ ಧ್ವನಿ. ಪ್ರತಿಯೊಂದು ಶೇಕಡಾವಾರು ಬದಲಾವಣೆ ಒಂದು ಒಳ್ಳೆ ರಸ್ತೆಗಾಗಿ, ಶುದ್ಧ ನೀರಿಗಾಗಿ ಮತ್ತು ಒಂದು ಗೌರವಯುತ ಜೀವನಕ್ಕಾಗಿ ಹಂಬಲಿಸುತ್ತಿರುವ ಒಬ್ಬೊಬ್ಬ ನಾಗರಿಕನ ಕಥೆಯನ್ನ ಹೇಳುತ್ತಿದೆ. ಹಾಗಾದ್ರೆ ಬನ್ನಿ, ಮೊದಲು ಬೆಳಗಾವಿ ಉತ್ತರ ಅಂದ್ರೆ ಏನು, ಆ ಕ್ಷೇತ್ರದ ಅಂತರಾಳ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಯಾವುದೇ ಪರಿಹಾರ ಹುಡ್ಕೋಕು ಮುಂಚೆ ನಾವು ಆ ಮಣ್ಣಿನ ಗುಣವನ್ನ, ಅಲ್ಲಿನ ಜನರ ಬದುಕನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಕರ್ನಾಟಕದ ಉತ್ತರದಲ್ಲಿರೋ ಈ ಕ್ಷೇತ್ರ ಇದೊಂಥರ ನಗರದ ವೇಗ ಹಾಗೂ ಹಳ್ಳಿಯ ನಿಧಾನ ಎರಡೂ ಸೇರಿದ ಒಂದು ವಿಶಿಷ್ಟ ಜಾಗ. ಬೆಳಗಾವಿ ಸಿಟಿಯ ಗಡಿಬಿಡಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಶಾಂತತೆ ಎರಡೂ ಈ ಕ್ಷೇತ್ರದ ಭಾಗ. ಈ ಒಂದು ವೈರುಧ್ಯವೇ ಇಲ್ಲಿನ ಆಡಳಿತಕ್ಕೆ ದೊಡ್ಡ ಸವಾಲು, ಅದೇ ಸಮಯದಲ್ಲಿ ಒಂದು ದೊಡ್ಡ ಅವಕಾಶ ಕೂಡ. ಈ ಕ್ಷೇತ್ರದ ವಿಸ್ತಾರವನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ. 2011ರ ಜನಗಣತಿ ಪ್ರಕಾರನೇ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 48 ಲಕ್ಷ ಜನರಿದ್ದಾರೆ. ಯೋಚನೆ ಮಾಡಿ, ಇದು ಎಷ್ಟೊಂದು ದೊಡ್ಡ ಸಂಖ್ಯೆ ಅಂತ. ಎಷ್ಟೋ ಸಣ್ಣ ಸಣ್ಣ ದೇಶಗಳ ಜನಸಂಖ್ಯೆಗಿಂತ ಇದು ಜಾಸ್ತಿ. ಅಂದ್ರೆ ಇಲ್ಲಿನ ಆಡಳಿತದ ಜವಾಬ್ದಾರಿ ಎಷ್ಟೊಂದು ದೊಡ್ಡದು ಅಲ್ವಾ? ಇಲ್ಲಿನ ಸಮಾಜ ಅಂದ್ರೆ ಅದು ಹಲವು ಸಮುದಾಯಗಳ ಒಂದು ಸಂಕೀರ್ಣವಾದ ನೇಯ್ಗೆ. ಪರಿಶಿಷ್ಟ ಜಾತಿ, ಪಂಗಡ, ಮುಸ್ಲಿಮರು, ಜೈನರು ಹೀಗೆ ಎಲ್ಲರೂ ಇಲ್ಲಿದ್ದಾರೆ. ಇದ್ರ ಜೊತೆ ರಾಜಕೀಯವಾಗಿ ಪ್ರಬಲವಾಗಿರೋ ಲಿಂಗಾಯತ ಸಮುದಾಯವೂ ಇಲ್ಲಿದೆ. ಸೊ ಇಲ್ಲಿನ ನಾಯಕರು ಈ ಎಲ್ಲಾ ಸಮುದಾಯಗಳ ಆಸೆ ಆಕಾಂಕ್ಷೆಗಳನ್ನ ಬ್ಯಾಲೆನ್ಸ್ ಮಾಡಲೇಬೇಕಾದ ಒಂದು ದೊಡ್ಡ ಸವಾಲನ್ನ ಎದುರಿಸ್ತಾರೆ. ಈ ಒಂದು ಸಂಖ್ಯೆ 75%, ಇದೊಂದೇ ಇಡೀ ಕ್ಷೇತ್ರದ ಚಿತ್ರಣವನ್ನೇ ಬದಲಿಸ್ಬಿಡುತ್ತೆ. ಅಂದ್ರೆ ಪ್ರತಿ 4 ಜನರಲ್ಲಿ 3 ಜನ ಹಳ್ಳಿಯಲ್ಲೇ ವಾಸ ಮಾಡ್ತಿದ್ದಾರೆ. ಇದರರ್ಥ ಏನು? ಇದರರ್ಥ ಇಲ್ಲಿನ ರಾಜಕೀಯ ಮತ್ತು ಆಡಳಿತದ ಕೇಂದ್ರಬಿಂದು ಇರೋದು ಹಳ್ಳಿಗಳಲ್ಲಿ. ನಗರದ ಅಭಿವೃದ್ಧಿ ಖಂಡಿತ ಮುಖ್ಯ, ಆದ್ರೆ ಗ್ರಾಮೀಣ ಬದುಕನ್ನ ಕಡೆಗಣಿಸೋ ಹಾಗೆ ಇಲ್ಲ. ಇಲ್ಲಿ ಜಾತಿ, ಧರ್ಮ ಎಲ್ಲವೂ ಇರಬಹುದು, ಆದ್ರೆ ನಗರ ಆಗಿರ್ಲಿ, ಹಳ್ಳಿ ಆಗಿರ್ಲಿ, ಎಲ್ಲರನ್ನೂ ಕಾಡೋ ಒಂದೇ ಸಮಸ್ಯೆ ಅಂದ್ರೆ ಕುಡಿಯೋ ನೀರಿಗಾಗಿ ಪರದಾಟ ಮತ್ತು ಹಾಳಾದ ರಸ್ತೆಗಳಲ್ಲಿನ ದೈನಂದಿನ ಪ್ರಯಾಣ. ಇವೇ ಬೆಳಗಾವಿ ಉತ್ತರದ ಜನರನ್ನ ಒಂದು ಮಾಡೋ ಸಾಮಾನ್ಯ ನೋವುಗಳು. ಇದೇ ನಮ್ಮನ್ನ ಆಡಳಿತದ ಮೂಲಭೂತ ತತ್ವಕ್ಕೆ ಕರ್ಕೊಂಡ್ಬರುತ್ತೆ. ನಿಜವಾದ ಆಡಳಿತ ಅಂದ್ರೆ ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನ ಗೌರವಿಸೋದು. ಅಂದ್ರೆ ಏನು? ಅಂದ್ರೆ ಅವರ ಮೂಲಭೂತ ಅಗತ್ಯತೆಗಳನ್ನ ಪೂರೈಸೋದು ಮತ್ತು ಸಾರ್ವಜನಿಕವಾಗಿ ಮಾತನಾಡುವಾಗ ಜವಾಬ್ದಾರಿಯಿಂದ ಇರೋದು. ಇದೇ ಪ್ರಜಾಪ್ರಭುತ್ವದ ನಿಜವಾದ ತಿರುಳು. ಸರಿ, ಜನರ ಭಾವನೆಗಳನ್ನ ಬದಿಗಿಟ್ಟು ಈಗ ಚುನಾವಣೆಯ ಕಠಿಣ ಸತ್ಯಗಳನ್ನ ಅಂದರೆ ಸಂಖ್ಯೆಗಳನ್ನ ನೋಡೋಣ ಬನ್ನಿ. 2023ರ ಫಲಿತಾಂಶ ನಮ್ಗೆ ಯಾವ ಕಥೆಯನ್ನ ಹೇಳ್ತಿದೆ? ಇಲ್ನೋಡೆ, ಚಿತ್ರಣ ತುಂಬಾ ಸ್ಪಷ್ಟವಾಗಿದೆ. 2018ರಲ್ಲಿ 17,000ಕ್ಕೂ ಹೆಚ್ಚು ವೋಟುಗಳ ಭರ್ಜರಿ ಗೆಲುವು. ಆದ್ರೆ 2023ರಲ್ಲಿ ಕೇವಲ 4,000 ವೋಟುಗಳ ಅಂತರದಲ್ಲಿ ಸೋಲು. ಏನಿದು? 5 ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಬದಲಾವಣೆ ಹೇಗೆ ಸಾಧ್ಯವಾಯಿತು? ಉತ್ತರ ಇಲ್ಲಿದೆ, ಈ ಸಂಖ್ಯೆಯಲ್ಲಿದೆ, -10.18%. ಆಡಳಿತ ಪಕ್ಷದ ವೋಟ್ ಶೇರ್ನಲ್ಲಿ ಆದ ಇಷ್ಟು ದೊಡ್ಡ ಕುಸಿತ. ಇದು ಸುಮ್ಮನೆ ಒಂದು ನಂಬರ್ ಅಲ್ಲ, ಇದು ಜನರ ಅಸಮಾಧಾನದ ಸ್ಪಷ್ಟವಾದ ಜೋರಾದ ಸಂದೇಶ. ಇನ್ನೂ ಒಂದು ಗಮನಿಸಬೇಕಾದ ವಿಚಾರ ಅಂದ್ರೆ, ಕೆಲವರು ಬೇರೆ ಪಕ್ಷಕ್ಕೆ ವೋಟ್ ಹಾಕ್ಲಿಲ್ಲ, ಬದಲಿಗೆ ವೋಟ್ ಹಾಕೋಕೆ ಹೋಗ್ಲೇ ಇಲ್ಲ. ಮತದಾನದ ಪ್ರಮಾಣದಲ್ಲೇ ಸುಮಾರು 3% ಇಳಿಕೆಯಾಗಿದೆ. ಯಾಕೆ? ಇದು ವ್ಯವಸ್ಥೆಯ ಮೇಲಿನ ನಂಬಿಕೆ ಕಳ್ಕೊಂಡಿದ್ರ ಸಂಕೇತನಾ? ಸರಿ, ರಿಸಲ್ಟ್ ಗೊತ್ತಾಯ್ತು. ಆದರೆ ಅತಿ ಮುಖ್ಯವಾದ ಪ್ರಶ್ನೆ, ಹೀಗೆ ಯಾಕಾಯ್ತು? ಕೇವಲ ಸಂಖ್ಯೆಗಳನ್ನ ನೋಡಿದ್ರೆ ಸಾಲ್ದು. ಈ ಸೋಲಿನ ಹಿಂದಿನ ನಿಜವಾದ ಕಾರಣಗಳೇನು? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಯಾವ ಪಕ್ಷಕ್ಕಾದ್ರೂ ತನ್ನದೇ ಆದ ಶಕ್ತಿ ಮತ್ತು ದೌರ್ಬಲ್ಯ ಇರುತ್ತೆ. ಇಲ್ನೋಡಿ,
ಒಂದು ಕಡೆ ಬಲವಾದ ಸಂಘಟನೆ, ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಇತ್ತು. ಆದ್ರೆ ಇನ್ನೊಂದ್ ಕಡೆ ಟಿಕೆಟ್ ಹಂಚಿಕೆಯ ಗೊಂದಲ, ಕೊಟ್ಟ ಮಾತು ಉಳಿಸ್ಕೊಳ್ಳಿಲ್ಲ ಅನ್ನೋ ಜನರ ಭಾವನೆ. ಕೊನೆಗೆ ಈ ದೌರ್ಬಲ್ಯಗಳೇ ಶಕ್ತಿಗಿಂತ ಭಾರವಾದ್ವು. ಸಮಸ್ಯೆ ಕೇವಲ ಪಕ್ಷದ ಒಳಗಡೆ ಇರಲಿಲ್ಲ, ಹೊರಗಿನಿಂದಲೂ ಒತ್ತಡ ಇತ್ತು. ಸರ್ಕಾರದ ವಿರುದ್ಧ ಅಲೆ, ಕೆಲಸವಿಲ್ಲದ ಯುವಕರು, ಸರಿಯಿಲ್ಲದ ರಸ್ತೆಗಳು, ಜೊತೆಗೆ ನೀರಿಗಾಗಿ ನಿರಂತರ ಹೋರಾಟ, ಇವೆಲ್ಲವೂ ಒಟ್ಟಿಗೆ ಸೇರಿ ಜನರ ಅಸಮಾಧಾನವನ್ನ ಹೆಚ್ಚಿಸಿದವು. ಹಾಗಾದ್ರೆ ನಿಜವಾದ ತೊಂದ್ರೆ ಎಲ್ಲಿದೆ? ನೋಡಿ, ಸರ್ಕಾರದಿಂದ ಯೋಜನೆಗಳು ಕಮ್ಮಿ ಇರ್ಲಿಲ್ಲ, ಘೋಷಣೆಗಳು ಆಗ್ತಾನೇ ಇದ್ದು. ಆದ್ರೆ ಸಮಸ್ಯೆ ಇದ್ದಿದ್ದು ಘೋಷಣೆ ಅಲ್ಲಲ್ಲ, ವಿತರಣೆಯಲ್ಲಿ. ಕಾಗದದ ಮೇಲಿದ್ದ ಸ್ಕೀಮ್ ಜನರನ್ನು ಮುಟ್ಲೇ ಇಲ್ಲ. ಇದನ್ನೇ ನಾವು ವೆಲ್ಫೇರ್ ಫಟೀಗ್ ಅನ್ನೋದು. ಯೋಜನೆ ಇದೆ, ಆದ್ರೆ ಫಲಾನುಭವಿಗೆ ತಲುಪಿಲ್ಲ. ಕೊನೆ ಹಂತದ ಡೆಲಿವರಿಯೇ ನಿಜವಾದ ರಾಜಕೀಯದ ಅಳತೆಗೋಲು. ಸರಿ, ಈ ಸಿಸ್ಟಮ್ ಗ್ಯಾಪ್ಸ್ ಬಗ್ಗೆ ಮಾತಾಡಿದ್ದು ಸಾಕು. ಈಗ ನೇರವಾಗಿ ಜನರ ಹತ್ರ ಹೋಗೋಣ. ಅವರ ದೂರುಗಳು ಏನಾಗಿದ್ವು? ಯಾವ ಏರಿಯಾದಲ್ಲಿ ಜನರ ಅಸಮಾಧಾನದ ಕಿಚ್ಚು ಹೆಚ್ಚಾಗಿತ್ತು? ಜನರ ಬಾಯಿಂದ ಬಂದ ಒಂದೇ ಒಂದು ವಾಕ್ಯ: ಯೋಜನೆಗಳು ನಮ್ಗೆ ತಲುಪ್ತಿಲ್ಲ. ಈ ಒಂದು ಮಾತು ಭರವಸೆಗೂ ಮತ್ತು ವಾಸ್ತವಕ್ಕೂ ನಡುವೆ ಇದ್ದ ದೊಡ್ಡ ಕಂದಕವನ್ನ ತೋರಿಸುತ್ತೆ. ಎಲ್ಲವನ್ನೂ ಹೇಳ್ಬಿಡುತ್ತೆ ಅಲ್ವಾ? ಈ ದೂರುಗಳ ನಕ್ಷೆಯನ್ನ ನೋಡಿ. ಮಜ್ಗಾವಿಯಲ್ಲಿ ನೀರಿಲ್ಲ ಅಂತ ಪ್ರತಿಭಟನೆ, ಹಿಂಡ್ವಾಡಿಯಲ್ಲಿ ಅದೇ ಕಥೆ, ಹಳ್ಳಿಗಳಲ್ಲಿ ನರೇಗಾ ಕೂಲಿ ಬಂದಿಲ್ಲ, ರಸ್ತೆ ಸರಿಯಿಲ್ಲ. ಈಗ ಸಮಾನವಾಚೆ ವಿಷಯ ಏನ್ಗೊತ್ತಾ? ಎಲ್ಲೆಲ್ಲಿ ಈ ದೂರುಗಳು ಹೆಚ್ಚಾಗಿದ್ದವೋ ಅಲ್ಲಲ್ಲೇ ವೋಟುಗಳು ತೀವ್ರವಾಗಿ ಕಡಿಮೆಯಾಗಿವೆ. ಇದು ಆಕಸ್ಮಿಕವಲ್ಲ, ಇದು ನೇರ ಸಂಬಂಧ. ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳೋದು ಮೊದಲ ಹೆಜ್ಜೆ. ಅದಾಯ್ತು, ಈಗ ಮುಂದೇನು? ಪರಿಹಾರದ ಕಡೆ ನೋಡೋಣ. ಬರೀ ವಿಮರ್ಶೆ ಮಾಡಿದ್ರೆ ಸಾಲ್ದು. ಕಳೆದು ಹೋದ ನಂಬಿಕೆಯನ್ನ ಮರಳಿ ಕಟ್ಟಲು ಮುಂದೆ ದಾರಿ ಏನು ಅನ್ನೋದಕ್ಕೆ ಒಂದು ನೀಲನಕ್ಷೆ ಬೇಕು. ಮೊದಲನೇ ಹೆಜ್ಜೆ: ಬೆಳಗಾವಿ ನಗರದ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ, ಅಂದ್ರೆ ರಿಂಗ್ ರೋಡ್. ಎರಡನೇ ಹೆಜ್ಜೆ: ವ್ಯಾಪಾರ ವಹಿವಾಟಿಗೆ ವೇಗ ನೀಡಲು ಬೆಳಗಾವಿ ಧಾರವಾಡ ಹೊಸ ರೈಲು ಮಾರ್ಗ. ಮೂರನೇ ಹೆಜ್ಜೆ: ಬೆಳಗಾವಿಯನ್ನ ಜಗತ್ತಿಗೆ ಕನೆಕ್ಟ್ ಮಾಡಲು ಏರ್ಪೋರ್ಟ್ ವಿಸ್ತರಣೆ. ಇವು ಕೇವಲ ಕಾಂಕ್ರೀಟ್ ಯೋಜನೆಗಳಲ್ಲ, ಇವು ಆ ಪ್ರದೇಶದ ಭವಿಷ್ಯದ ಅಡಿಪಾಯಗಳು. ಆದ್ರೆ ಬರೀ ರಸ್ತೆ, ರೈಲು, ಏರ್ಪೋರ್ಟ್ ಇದ್ರೆ ಸಾಟಾಗಲ್ಲ. ಆಡಳಿತ ಜನರನ್ನು ಮುಟ್ಟಬೇಕು. ಯುವಕರಿಗೆ ಸ್ಥಳೀಯವಾಗಿಯೇ ಉದ್ಯೋಗ ಸಿಗುವಂತೆ ಕೌಶಲ್ಯಾಭಿವೃದ್ಧಿಗೆ ಒತ್ತು ನೀಡಬೇಕು. ಮಹಿಳೆಯರ ಮನೆ ಬಾಗಿಲಿಗೆ ಹೋಗಿ ಸುರಕ್ಷತೆ, ಆರೋಗ್ಯ ಮತ್ತು ಯೋಜನೆಗಳ ಬಗ್ಗೆ ತಿಳುವಳಿಕೆ ನೀಡಬೇಕು. ರೈತರಿಗೆ ಅವರಿಗೆ ಬೇಕಾದ ಬೆಂಬಲ ಸಮಯಕ್ಕೆ ಸರಿಯಾಗಿ, ನೇರವಾಗಿ ಸಿಗುವಂತೆ ನೋಡ್ಕೊಳ್ಬೇಕು. ನಾವು ಜನರನ್ನ ತಲುಪುವಾಗ ಒಂದು ಮುಖ್ಯವಾದ ವಿಷಯ ನೆನಪಿನಲ್ಲಿಡಬೇಕು. ಡೇಟಾ ಮತ್ತು ತಂತ್ರಜ್ಞಾನವನ್ನ ಬಳಸೋದು ಅವರಿಗೆ ಸಹಾಯ ಮಾಡ್ಲಿಕ್ಕೆ, ಅವರ ಖಾಸಗಿ ಬದುಕಿನಲ್ಲಿ ಮೂಗು ತೂರಿಸ್ಲಿಕ್ಕಲ್ಲ. ಯಾವುದೇ ಮಾಹಿತಿ ಸಂಗ್ರಹಣೆ ಅಥವಾ ಸಂವಹನ ಜನರ ಒಪ್ಪಿಗೆ ಪಡೆದು ನಂಬಿಕೆಯ ಆಧಾರದ ಮೇಲೆ ನಡೆಯಬೇಕು. ಯಾಕಂದ್ರೆ ಗೌರವ ಕೊಟ್ರೆ ಮಾತ್ರ ನಂಬಿಕೆ ಗಳಿಸಲು ಸಾಧ್ಯ. ಸರಿ, ಡೇಟಾ ನಮ್ಗೆ ರೋಗ ಏನು ಅಂತ ಹೇಳಿದೆ, ನೀಲನಕ್ಷೆ ಮುಂದೆ ದಾರಿ ಯಾವುದು ಅಂತ ತೋರಿಸಿದೆ. ಆದ್ರೆ ಕಾಗದದ ಮೇಲಿನ ಈ ಯೋಜನೆ ಮತ್ತು ಜನರ ಮ್ಯಾಂಡೇಟ್, ಇವೆರಡರ ನಡುವಿನ ಸೇತುವೆಯನ್ನ ಕಟ್ಟುವುದು ಹೇಗೆ? ಉತ್ತರ ಭಾಷಣಗಳಲ್ಲಿಲ್ಲ, ಅದು ಪ್ರತಿದಿನದ ಪ್ರಾಮಾಣಿಕ ಸೇವೆಯಲ್ಲಿದೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳುವುದರಲ್ಲಿದೆ. ನೀವು ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಬೇಕೆಂದಿದ್ದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯ ದಾಚೆಯ ಉದ್ದೇಶ